ಅಸ್ಸಲಾಮು ಅಲೈಕುಮ್. ನಮಸ್ಕಾರ ಕರ್ನಾಟಕ. ಬೆಳಿಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಸೀದಾ ಕಾಲೇಜ್ ಹೋಗೋಣ ಅಂತ ಗಾಡಿ ಹತ್ತಕ್ಕೆ ಹೋಗಿದ್ದೆ. ಗಾಡಿ ಹತ್ಕೊಂಡು ಸೀದಾ ಬಂದು ನಮ್ಮ ಪುಟಾಣಿಗಳಿಗೆ ಊಟ ಆಗಿಬಿಟ್ಟು ಆಮೇಲೆ ಸೀದಾ ಬಂದಿದ್ದೆ ಕಾಲೇಜ್ ಕಡೆ ಬಂದುಬಿಟ್ಟು ಎಕ್ಸಾಮ್ ಇತ್ತು, ಅದಕ್ಕೆ ಫೋನ್ ಅಲೋ ಮಾಡಿಲ್ಲ. ಆಮೇಲೆ ಎಕ್ಸಾಮ್ ಬಂದ್ಬಿಟ್ಟು ನಮ್ದು ಎಲ್ಲರೂ ವೀಡಿಯೋ ತೊಗೊಂಡು ಸರಿ ಬರ್ತೀವಿ, ಟೈಮ್ ಆಗ್ತೈತೆ, ಮನೆಗೆ ಹೋಗಿ ಹುಚ್ಚ ಮಲ್ಕ, ಇವತ್ತು ಫ್ರೈಡೇ ಬೇರೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಾಗರ್ ಇವನು ಬಂದ. ಅಲ್ಲಿಂದನೇ ಏನೋ ಕಿರ್ಚ್ಕೊಂಡು ಬರ್ತಾವನೆ. ಬಂದ್ಬಿಟ್ಟು ಸರಿ ಬರ್ತೀನಿ ಮಚ್ಚ ಓದ್ತೀನಿ ಅಂದರೆ ಹುಡ್ಕೊಂಡ್ಬಿಟ್ಟು ನಾನು ಬಿಡೋಲ್ಲ ಅಂತ ಚಡಿ ಮಾಡ್ತಾವನು ಏನೇನು. ಅದಕ್ಕೆ ಒಂದು ಕೊಟ್ಟೆ ಇವನಿಗೆ ಕೊಟ್ಬಿಟ್ಟು ಅಲ್ಲಿಂದ ನಾನು ಸೀದಾ ಬಂದೆ. ನಮ್ಮ ರಿತಿಕ್ನ ಬಿಟ್ಬಿಟ್ಟು ಬರ್ತೀನಿ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಸರಿ ಬರ್ತೀನಿ ಮಚ್ಚ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಸೀದಾ ಮನೆ ಕಡೆ ಬಂದ್ಬಿಟ್ಟು ಆಮೇಲೆ ಹೋಗಿ ನಾನು ಫಸ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ನಮಾಜ್ಗೆ ಹೋಗೋಣ ಅಂತ ಟೈಮ್ ಆಗಿತ್ತು. ಅದಕ್ಕೆ ನಮಾಜ್ಗೆ ಹೋಗೋಕ್ಕೆ ಅಮೀನ್ ಬಂದಿದ್ದ ಪಿಕ್ ಮಾಡೋಕ್ಕೆ. ಅವ್ರನ್ನೆಲ್ಲ ಕರ್ಕೊಂಡು ಸೀದಾ ನಮಾಜ್ ಕಡೆ ಹೋಗಿ ಟೈಮ್ ಆಗಿತ್ತು ಫುಲ್ಲು. ನಮಾಜ್ ಕಡೆ ಹೋಗ್ಬಿಟ್ಟು ನಮಾಜ್ ಮಾಡ್ಕೊಂಡು 15 minutes later ಸೀದಾ ಬಂದಿದ್ದೆ ನನ್ನ ಬಿಡೋಕೆ ಇವರು ಮನೆ ಹತ್ರ ಬಿಟ್ಬಿಟ್ಟು. ಆಮೇಲೆ ನಾನು ನೋಡಿದ್ರೆ ಗಾಡಿ ಫುಲ್ಲು ಗಲೀಜಾಗಿತ್ತು, ಮೇಲೆಯಿಂದ ಕೆಳಗಡೆ ಒಳಗೂ ಗಲೀಜಾಗಿತ್ತು, ಮಣ್ಣು ಆಗಿತ್ತು, ಫುಲ್ ಧೂಳು. ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಡ್ಯೂಟಿಗಿಂತ ಮುಂಚೆ ಅಂತ ಕ್ಲೀನ್ ಮಾಡಿಕೊಂಡೆ. ಗಾಡಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕ್ಲೀನ್ ಮಾಡಿರೋದು ವೀಡಿಯೋ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ಡ್ಯೂಟಿಗೆ ಹೋಗೋಣ ಅಂತ ಸೀದಾ ಮನೆ ಬಿಟ್ಟೆ. ಊಟ ಮಾಡ್ಕೊಂಡ್ಬಿಟ್ಟು ಮನೆ ಬಿಡೋಕ್ಕಿಂತ ಮುಂಚೆ ಊಟ ಮಾಡಬೇಕಿತ್ತು. ಊಟ ಇವ್ರಿಗೂ ಆಗಿತ್ತು, ಮಧ್ಯಾಹ್ನ ಊಟ ಇವ್ರಿಗೂ ಆಗಿಬಿಟ್ಟು, ನಮ್ಮ ಪುಟಾಣಿಗಳಿಗೆ ಊಟ ಆಗಿಬಿಟ್ಟು ಆಮೇಲೆ ನಾನು ಡ್ಯೂಟಿಗೆ ಹೋಗೋಣ ಅಂತ ಸೀದಾ ಬಂದಿದ್ದೆ. ಡ್ಯೂಟಿಗೆ ಬಂದುಬಿಟ್ಟು ಗ್ಯಾಸ್ ಇದ್ದಿಲ್ಲ, ಗ್ಯಾಸ್ ತುಂಬಿಸ್ಕೊಂಡು ಆಮೇಲೆ ಡ್ಯೂಟಿ ಮಾಡ್ತಾಯಿದ್ರೆ ನಮ್ಮ ಬಾಲ ಇಂದಿರಾ ಕ್ಯಾಂಟೀನ್ ಹತ್ರ ಬಂದಿದ್ದ, ಮೀಟ್ ಮಾಡ್ದೆ ಏನು ಹೆಂಗೆ ಅಂತ. ಆಮೇಲೆ ಒಬ್ಬ ಫ್ರೆಂಡ್ಗೆ ಸಿಕ್ಕಿದ್ದ. ಇವನು ಚಿಕ್ಕ ವಯಸ್ಸಲ್ಲಿ ಇವನು ಫ್ರೆಂಡ್ ಇದ್ದಿದ್ದು ನಂದು, ಇವಾಗೂ ಫ್ರೆಂಡು, ಕುಚ್ಚಿಗೂ ಚಡ್ಡಿ ದೋಸ್ತಿ ಇವನು ನಂದು. ಆಮೇಲೆ ಇವನ್ನ ಮಾತಾಡ್ಕೊಂಡು ಸರಿ ಮಚ್ಚ ಬರ್ತೀನಿ, ಟೈಮ್ ಆಯಿತು ಮನೆಗೆ ಹೋಗ್ಬೇಕಂತ. ನಮ್ಮ ಮಾಮ ಮನೆಗೆ ಹೋದ್ರೆ ಮಗಳು ಇವಳು ಯಾವಾಗೂ ಯೋಚನೆ ಮಾಡಿನೇ. ಸೀದಾ ಬಂದು ಮನೆ ಗಾಡಿ ಹಾಕ್ಬಿಟ್ಟು ಇವತ್ತು ಇಷ್ಟೇ, ನಾಳೆ ಸಿಗೋಣ.